ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಕಂಚಿ ವರದರಾಜ ಸುಳಾದಿ. ಅಡಿಗಡಿಗೆ ಭಕ್ತರನ ನೋಡುವ ರಾಜ, ಎಡೆಗೆಡೆಗೆ ಭಕ್ತರನ ಪಾಲಿಸುವ ರಾಜ, ನುಡಿ ನುಡಿಗೆ ಭಕ್ತರನ ನುಡಿಸುವ ರಾಜ, ನಡಿ ನಡಿಗೆ ಬಕೂತರನ ಬಿಡಿದಿಪ್ಪ ರಾಜ, ಜಡಿತಾಭರಣದಲ್ಲಿ ಜಗಜಗಿಪ ರಾಜ, ಮುಡಿಗೆ ಪರಿಮಳ ಕುಸುಮ ಮುಡಿದಿದ್ದ ರಾಜ, ಕುಡತಿ ಪಾಲಾವಲಿಗೆ ಒಲಿದ ವರದ ರಾಜ, ಪಡಿಗಾಣೆ ಕಡೆಗಾಣೆ ಈತನ ವೈಭವಕ್ಕೆ ಪೊಡವಿಯೊಳಗೀತನ ಒಡೆತಕ್ಕೆ ಒಡನಾಡುವ ವಿಜಯ ವಿಠಲ ನೀತ, ಬಡವರಾದಾರ ಕಂಚಿ ವರದ ರಾಜ. ರಾಜಾದಿರಾಜ ರಾಜ ವಿರಾಜಿತ ರಾಜ ಪೂಜಿತ ರಾಜ ಶಿರೋಮಣಿ ರಾಜ, ರಾಜಾಧೀಶ ರಾಜ ವಿಗ್ರಹ ಪೂರ್ಣ ರಾಜ, ಮಂಡಲವದನ ರಾಜ ವಿನುತ ರಾಜ, ರಾಜ ವಿನುತ ರಾಜ, ಶೇಖರ ತಾತ ರಾಜ, ರಾಜಾಗ್ರಣಿಯೇ ರಾಜ, ರಾಜೀವ ದಳನಯನ ರಾಜ ಮೂರುತಿ, ಖಗರಾಜ ಗಮನ ಕರಿರಾಜ ವರದ ದೇವ ರಾಜ, ವಿಜಯ ವಿಠಲ ರಾಜ, ಕಾಂಚಿ ನಗರ ರಾಜ, ವರದ ರಾಜ, ರಾಜ ರಾಜೋತ್ತಮ ರಾಜ, ರಾಜ ರಾಜ. ಒಂದು ದಿನ ವೈಕುಂಠ ಮಂದಿರದಲ್ಲಿ ಹರಿಯಿಂದಿರಾ ಸಹಿತದಲ್ಲಿ ಒಂದಾಗಿ ಇರುತ್ತಿದ್ದು, ಮಂದಹಾಸದಲ್ಲಿ ವಸುಂಧರೆಯೊಳಗಿಂತ ಮಂದಿರ ರಚಿಸಬೇಕೆಂದು ಮನದಲ್ಲಿ ತಿಳಿದು, ಸುಂದರ ವಿಜಯ ವಿಠಲರೆಯ ಕಾಂಚಿಯ ಮಂದಿರ ವರದ ತಾನೆಂದು ಮೆರೆವೆನೆಂದು ಲೋಕೇಶನಿಂದಲರ್ಚನೆಗೊಂಬ ಮಿಗಿಲಾಗಿ ವೈಕುಂಠ ನಗರಕ್ಕೆ ಸರಿ ಎಂದೆನಿಸುವೇನೋ, ಭೂಲೋಕದೊಳಗೆ ಚಿತ್ರಮಯವಾಗಿ ವಿರಚಿಸಿ ಶ್ರೀಕಾಂಚಿ ಎಂಬ ಅಭಿಧಾನದಲ್ಲಿ ಲೋಕೇಶಾದ್ಯರು ಪೊಗಳಲಾರ್ಚನವಾಗಿ ಅಲೌಕಿಕವೆಂದು ತಲೆದೂಗುವಂತೆ ಸಾಕಾರ ಕಾಂಚಿ ವರದ ವಿಜಯ ವಿಠಲ ಅನೇಕ ದಿನಕ್ಕೆ ಅಜನಿಂದ ಅರ್ಚನೆಗೊಂಡ. ಇಂದಿರಾಭೂ ದುರ್ಗಾ ಭಾಗ ಏರ್ಪಡಿಸಿ ಒಂದೊಂದು ಅಧಿಕಕ್ಕೆ ಅಧಿಕ ಸೋಪಾನವು 18 ಚತುರ ವಿಂಶತಿ ದಶ ಪರಿಮಿತ ಕುಂದಣ ಬಲುಮಣಿಗಳಿಂದಲೀ ಥಳಥಳಿಸಿ ಒಂದೊಂದು ಸೋಪಾನ ಮೆಟ್ಟಿ ಪೋಗಲು ಅವನ ಆನಂದಕ್ಕೆ ಸುರರು ವರ್ಣಿಸಲಾರರು. ತಂಡು ಕೊಡುವುದು ಜ್ಞಾನ ಬಕುತಿ ವೈರಾಗ್ಯವ, ಹಿಂದಾಗುವುದು ಸತ್ವ ಗುಣ ಸಾಧ್ಯವಾಗುವುದು ಇಂದಿರಾಪತಿಯ ಸಂದರುಶನಕ್ಕೆ. ಸಿಂಧೂರಾದ್ರಿ ಕಾಂಚಿ ವರದ ವಿಜಯ ವಿಠಲ ಬಂದಾಡಿದ ಸಕಲ ವೇದ ತುತಿಸುತ್ತಿರಲು, ಸುತ್ತಲೂ ಪಾವನ ಅಂತರಿಕ್ಷಕ್ಕೆ ತುಳುಕುತ್ತಲಿವೆ ನಾನಾ ವೃಕ್ಷಗಳು, ಮತ್ತೆ ಸರೋವರ ಮಹಾನಿರ್ಮಳವಾಗಿ ಚಿತ್ತಕ್ಕೆ ಮನೋಹರವಾಗುತ್ತಿದೆ. ಎತ್ತ ನೋಡಿದ ರಥ ಪ್ರಾಕಾರ ಗೋಪುರ ಕತ್ತಲೆ ಬಡಿದು ಅಂಜಿಸುತ್ತಿದೆ. ತೆತ್ತಿಸ ಕೋಟಿ ದೇವತಿಗಳು ನೆರೆದು ಚಿತ್ತವಧಾರೆಂದು ಪೇಳುತ್ತಿದೆ. ಎತ್ತಿ ಪಿಡಿದ ಪತಾಕಿ ಸೂರೆ ನಾನಾ ಮುತ್ತಿನ ಸತಿಗೆ ಪೊಳೆವುತ್ತಿದೆ. ನರ್ತನೆ ಊರ್ವಶಿರಂಭಾದಿಗಳು ನಿಂದು ತತ್ತತ್ತೈ ಎಂದು ಅಪ್ಪುತ್ತಿದೆ. ಜತ್ತಾಗಿ ಸ್ವರದಿಂದ ತುಂಬೂರ ನಾರದರಿತ್ತಂಡ ಬಿಡದಲ್ಲೇ ಪಾಡುತ್ತಿದೆ. ಉತ್ತಮರ ರಸನೆ ಕಾಂಚೀವರದ ವಿಜಯ ವಿಠಲ ದೈತ್ಯರಿಗೆ
ಭಯಭೀತಿ ಮೆರೆವ ದೇವಾ. ಚತುರಾಶ್ಯಾದಿಗಳು ಚತುರತನದಲ್ಲಿ ಚತುರಯುಗದಲ್ಲಿ ಚತುರ ತಪವ ಮಾಡಿ ಚತುರ ಪೆಸರಿನಲ್ಲಿ ಪ್ರತಿ ನಾಮ ಪರ್ವತವೆಂದೆನಿಸುತ್ತ ಕ್ಷಿತಿಯ ಜನರಿಗೆ ಗತಿಯ ಕರುಣಿಸುತ್ತ ಪತಿತ ಪಾವನ ಕಾಂಚಿ ಪತಿವರದ ರಾಜ ವಿಜಯ ವಿಠಲ ಭೋಜ ಸತತ ನೆರೆವ ನಮಿತರ ಹೃದಯದಲ್ಲಿ ಬಣ್ಣಿಸಲೆನ್ನಳವೆ ಬಕುತಾರಾಧಾರನ ಹೆಣ್ಣು ಶಿಶುವಿನ ಬಾಲಕನ ಮಾಡಿದ ಮುನ್ನೆ ಸೂಳಿಗೆ ಒಲಿದು ಪ್ರತಿವರುಷ ದಯದಿಂದ ಚನ್ನ ರೂಪದಲ್ಲಿ ಸಂಚರಿಸುತ್ತಿಪ್ಪ ಮೊನ್ನೆ ರಾವುತರಾಯ ಹೆಜ್ಜೆಗೆ ಹಿಡಿ ಹೊನ್ನು ಕೊಡುವನು ತನ್ನ ನಂಬಿದಂತ ಶಾರಣ್ಯರಾದವರಿಗೆ ಒಂದು ಗಳಿಗೆ ತಪ್ಪದಲೆ ಪುಣ್ಯಕೋಟಿ ರಾಜ ಅಮಿತ ತೇಜ ಪುಣ್ಯ ಕ್ಷೇತ್ರ ಕಾಂಚಿ ವರದ ವಿಜಯ ವಿಠಲ ಕಣ್ಣಿಗೆ ತೋರಲು ಮಣಿವೆ ಕುಣಿವೆ ದಣಿವೆ ಪಾಂಚಜನ್ಯ ಚಕ್ರ ಗದ ಅಭಯ ಹಸ್ತ ಕಂಚಿಯ ವರದ ಹಿಮಂತದ ರಾಜ ಪ್ರಪಂಚದಲ್ಲಿ ಲೋಕ ವಂಚಿಸುವ ಮೃಗಲಾಂಛನ ತಿಲುಕದಲ್ಲಿ ಮಿಂಚುವರತುನ ಕಾಂಚಿದ ಮನೆ ವೀರಂಚಿಗಿರಿಯ ವಾಸ ಕಾಂಚೀವರದರಾಯ ವಿಜಯ ವಿಠಲರೇಯ ಪಂಚಾಶ್ಯ ವಿನುತ ವಿರಂಚಿಯ ತಾತ ವರದಾನಂತ ಸರೋವರದ ತೀರದ ಕರಿ ವರದ ರಾಜ ಜೀವ ವರದ ಅಂಬರೀಷ ವರದ ಫಣಿ ವರದ ಬರದಿಂದ ಭಕ್ತರು ಕರದಬ್ಬರಕ್ಕೆ ವರ ಗರದು ಸುಖ ಸುರಿದು ಮೆರೆದ ಜಗದ ಕೂಡ ನೆರೆದ ದುರುಳರ ಜರಿದ ದುರಿತ ಪಾಶ ಪರಿದ ನಿಬ್ಬರದ ಪರಮಾಧರದ ಕಾಂಚೀವರದ ವಿಜಯ ವಿಠಲ ದುರಧೀರ ವೈಕುಂಠಪುರದ ಅರಶಿ ಗಂಗಾ. ಈ ಸೊಗಸು ಈ ಸೊಂಪು ಈ ಸೊಬಗು ಈ ಸೌಭಾಗ್ಯ ಈ ಸುಮಹಿಮೆ ಈ ಸುಲಿಲೆ ಏಸು ಬಗೆಲೇಸು ಲೇಸು ಈ ಸುಲಭ ಯಾತ್ರೆ ದೇಶದೊಳಗೆ ಕಾಣೆನೋ ಕಾಂಚಿಗಿಂದಧಿಕ ಫಲ ಸುಸುವುದು ಸಾಸಿರಕ್ಕೆ ಮೀಸಲ ಗತಿಗೆ ಮಾರ್ಗ ಸಾಸಿ ವಿನಿತು ಕೊರತೆಗಿಲ್ಲ ಶ್ರೀಶ ಕಾಂಚೀವರದ ದೋಷ ನಾಶ ವಿಜಯ ವಿಠಲನು ವಾಸವಾಗಿ ಪುರಂದರ ದಾಸ ಮಗನ ಪೊರೆದ ವೇಗಾವತಿಯ ತೀರದೋಡಿಯನೇ ವೈಕುಂಠಧಾಗಾರ ವಿಜಯ ವಿಠಲ ಕಾಂಚೀವರದಯ್ಯ ವೇಗಾವತಿಯ ತೀರದೊಡಿಯನೆ ವೈಕುಂಠಧಾಗಾರ ವಿಜಯ ವಿಠಲ ಕಾಂಚೀವರದಯ್ಯ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಜೈ ವಿಜಯರಾಯ. ಹರೇ ಶ್ರೀನಿವಾಸ. ಇವತ್ತು ನಾವು ಕಂಚಿ ವರದರಾಜ ಸುಳಾದಿಯ ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ. ಅಡಿಗಡಿಗೆ ಭಕ್ತರನ್ನ ನೋಡುವ ರಾಜ. ಅಡಿಗಡಿಗೆ ಎಲ್ಲ ಒಂದೊಂದು ಕ್ಷಣಕ್ಕೆ ಒಂದೊಂದು ಅಡಿಗೆ ಭಕ್ತರನ್ನ ನೋಡ್ತಾ ಇರ್ತಾನೆ. ಸದಾ ಎಲ್ಲ ಕಡೆ ಇದ್ದಾತ ಈತ, ಅದಕ್ಕೆ ಎಲ್ಲ ಕಡೆ ನೋಡ್ತಾ ಇರ್ತಾನೆ. ಎಡೆಗೆಡೆಗೆ ಭಕ್ತರನ್ನ ಪಾಲಿಸುವ ರಾಜ. ಪ್ರತಿಯೊಂದು ಕಡೆ ನಮ್ಮನ್ನ ಪಾಲನೆ ಮಾಡ್ತಾನೆ. ನುಡಿ ನುಡಿಗೆ ಭಕ್ತರನ್ನ ನುಡಿಸುವ ರಾಜ. ನಮ್ಮೊಳಗೆ ನಿಂತು ಒಂದೊಂದು ಅಕ್ಷರ ನಾವು ನುಡಿತಾ ಇದ್ದೀವಿ ಅಂದರೆ ನಮ್ಮೊಳಗೆ ನಿಂತು ನುಡಿ ನುಡಿಗೆ ನುಡಿಸ್ತಾ ಇರೋ ರಾಜ ಈತ. ನಡಿ ನಡಿಗೆ ಭಕ್ತರನ್ನು ಬಿಡುತ್ತಿಪ್ಪ ರಾಜ. ನಾವು ನಡೀತಾ ಇದ್ದೀವಿ, ನಮ್ಮೊಳಗೆ ತಾನು ಕಾಲು ಹೆಜ್ಜೆ ಇಟ್ಟು ನಡೆಸ್ತಾ ಇದ್ದಾನೆ. ನಡಿಗೆ ನಮ್ಮನ್ನ ನಡೆಸ್ತಾ ಇರೋ ರಾಜ. ಮುಡಿಗೆ ಪರಿಮಳ ಕುಸುಮ ಮುಡಿದಿದ್ದ ರಾಜ. ತನ್ನ ತಲೆಗೆ ಪರಿಮಳ ಕುಸುಮಗಳು ಮುಡಿದಿದ್ದ ರಾಜ. ಕುಡತಿಪಾಲ ಅಂದರೆ ಪೆರಂದೇವಿ ಅಂತ ಹೇಳ್ತೀವಲ್ಲ, ಕ್ಷೀರವಲ್ಲಿ ಅಂಥೇಳಿ. ಕ್ಷೀರವಲ್ಲಿಗೆ ಒಲಿದ ರಾಜ, ವರದ ರಾಜ. ಪಡೆಗಾಣೆ ಕಡೆಗಾಣೆ. ಎಲ್ಲಿ ಈತನ್ನ ನೋಡ್ಲಕ್ಕೆ ಆಗಲ್ಲ, ನಮಗೆ ಈತನ ವೈಭವ ಹೇಳಕ್ಕೆ ಆಗಲ್ಲ. ಪೊಡವಿಯೊಳಗೆ ಈತನಕ್ಕೆ ಒಡೆತನಕ್ಕೆ ಈತನ ಒಡೆತನಕ್ಕೆ ಮುಂದ ಹಿಂದ ಎಲ್ಲಿ ಹೆಚ್ಚು ಕಡಿಮೆ ಯಾವುದು ವರ್ಣಿಸ್ಲಕ್ಕೆ ಆಗಲ್ಲ ನಮಗೆ.
ಒಡನಾಡುವ ವಿಜಯ ವಿಠ್ಠಲ ನೀತ ನಮ್ಮ ಜೊತೆಗೆ ಒಡನಾಡ್ತಾ ಇರ್ತಾನೆ, ನಮ್ಮ ಜೊತೆಗೆ ನಡೆಸ್ತಾನೆ, ನುಡಿಸ್ತಾನೆ, ಮಾತಾಡಿಸ್ತಾನೆ, ಕುಣಿಸ್ತಾನೆ, ಅಳಿಸ್ತಾನೆ, ಎಲ್ಲ ಮಾಡೋ ಆತೈತ ಬಡವರಾದಾರ ಕಂಚಿ ವರದ ರಾಜ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಮಟ್ಟತಾಳದ್ರೊಳಗೆ ರಾಜಾದಿರಾಜ. ರಾಜರು ಅಂತಂದರೆ ನಮ್ಮ ಒಳಗೆ ತತ್ವಾಭಿಮಾನಿ ದೇವತೆಗಳು, ತತ್ವಾಭಿಮಾನಿಗಳಿಗೆ ಅಧಿರಾಜ, ಅವರಿಗೆ ರಾಜ. ಆಮೇಲೆ ರಾಜ ತತ್ವಾಭಿಮಾನಿಗಳಿಗೆ ಕಿಂತ ಜಾಸ್ತಿ ಅಧಿರಾಜ ಬ್ರಹ್ಮ, ಅವರಿಗೆ ರಾಜ ನಮ್ಮಪ್ಪ ದೇವರು ನಾರಾಯಣ. ಪ್ರತಿಷ್ಠಾಪಿತ ಅಂದರೆ ಬ್ರಹ್ಮ ಪ್ರತಿಷ್ಠಾಪಿತಗೊಂಡಾತ, ಬ್ರಹ್ಮ ಪ್ರತಿಷ್ಠಾಪನ ಮಾಡಿದಾನೆ ಅಂತೇಳಿ. ರಾಜ ಪೂಜಿತ ರಾಜ ಶಿರೋಮಣಿ, ರಾಜ ಶಿರೋಮಣಿ, ಎಲ್ಲರೂ ಪೂಜೆ ಮಾಡೋ ಆತಾತ ರಾಜ ಶಿರೋಮಣಿ ಅಂತ ಅನ್ಸ್ಕೊಂಡಿದ್ದಾನೆ. ರಾಜಾಧೀಶ, ಇಲ್ಲಿ ರಾಜ ಕೃಷ್ಣದೇವರಾಯ, ಕೃಷ್ಣದೇವರಾಯಗೆ ರಾಜ ಆದೀಶ ವ್ಯಾಸರಾಯರು. ರಾಜ ವಿಗ್ರಹ ಪೂರ್ಣ ಅಂದರೆ ವ್ಯಾಸರಾಯರು ಪೂರ್ಣವಾಗಿ ದೇವರನ್ನ ರಾಜ ವಿಗ್ರಹನ ನೋಡಿದವರು, ಎಲ್ಲರ ಅಂಥವ್ರು ಅಂದರೆ ವ್ಯಾಸರಾಯರು ಕೂಡ ಪೂಜೆ ಮಾಡಿದವರು ಅಂಥೇಳಿ. ರಾಜಮಂಡಲವದನ, ರಾಜಮಂಡಲ ಅಂದರೆ ಚಂದ್ರಮಂಡಲ, ಚಂದ್ರನಂಥ ಮುಖ ಕಾಂತಿ ಇದ್ದಾತ ಅಂಥೇಳಿ. ರಾಜವಿನುತ, ರಾಜವಿನುತ ಸ್ತೋತ್ರ ಮಾಡಿಸ್ಕೋತಾ ಇದ್ದಾನೆ. ಯಾರು? ರಾಜರಾಜನ್ಸರಿಗೆ ಅಂದರೆ ರುದ್ರದೇವರ ಸರಿಗೆ. ರಾಜಶೇಖರ ಅಂದರೆ ಮತ್ತು ರುದ್ರದೇವರು ಅಂತ ಬರ್ತಾರೆ. ರುದ್ರದೇವರ ತಾತ ಅಪ್ಪ ರಾಜಶೇಖರ, ತತ್ವಾಭಿಮಾನಿ ದೇವತೆಗಳ ಆಮೇಲೆ ರುದ್ರದೇವರು, ಆಮೇಲೆ ಬ್ರಹ್ಮದೇವರ ತಾತ. ರಾಜಾಗ್ರಗಣಿಯೇ ವಾಯುದೇವರು, ರಾಜರು ನಮ್ಮೆಲ್ಲದರೊಳಗೆ ಜೀವರೊಳಗೆ ಅಗ್ರಗಣಿ ವಾಯುದೇವರಿಗೆ ಅಗ್ರಗಣಿ ದೇವರು. ರಾಜೀವ ದಳನಯನ, ಕಮಲದಂಥ ಕಣ್ಣುಗಳಿದ್ದಾತ ರಾಜಮೂರುತಿ. ಖಗರಾಜಗಮನ, ಗರುಡ ಗಮನನಾಗಿ ಇದ್ದಾನೆ. ಆಮೇಲೆ ಅದೇ ಥರ ಕರಿರಾಜವರದ, ಈ ಕರಿರಾಜಗೆ ಒಲಿದಾತ. ಕರಿರಾಜ ಆನೆ, ಒಂದು ಋಷಿಯಾಗಿ ಒಂದ್ಸರಿ ಆನೆ ಬಂದಿರುತ್ತೆ. ಅದೇ ಥರ ಇಂದ್ರದ್ಯುಮ್ನಾಗಿ ಆನೆ ಬಂದಿರ್ತಾನೆ, ಅದನ್ನು ಒಲಿದಾತ. ರಾಜ ವಿಜಯ ವಿಠ್ಠಲ ರಾಜ ಕಾಂಚೀನಗರ ರಾಜ ವರದರಾಜ. ಈ ಕಾಂಚಿ ನಗರಕ್ಕೆ ರಾಜ ಆಗಿ ಬಂದಾತ, ವರಗಳ ಕೊಡೋ ರಾಜ ಈತ, ಅದಕ್ಕೆ ವರದರಾಜ ಅಂತಲೇ ಕರೀತಾರೆ. ರಾಜೋತ್ತಮ, ರಾಜರಿಗೆ ಉತ್ತಮ. ರಾಜ ಮೂರು ಅಂದರೆ ದೇವತೆಗಳು ಆದಮೇಲೆ ತತ್ವಾಭಿಮಾನಿ ದೇವತೆಗಳು ಆಮೇಲೆ ಬ್ರಹ್ಮದೇವರು, ವಾಯುದೇವರು, ಆಮೇಲೆ ಅವರಿಗೆ ರಾಜ ದೇವರು. ಈ ಥರ ಇದರೊಳಗೆ ಹೇಳಿದ್ದಾರೆ. ರೂಪಕ ತಾಳದೊಳಗೆ ಒಂದು ದಿನ ವೈಕುಂಠ ಮಂದಿರದೊಳಗೆ ಹರಿ ಇಂದಿರ ಸಹಿತವಾಗಿ ಒಂದಾಗಿ ಇರುತ್ತಿದ್ದು, ಒಂದೇ ಮನಸ್ಸಿನಿಂದ ಆಲೋಚನೆ ಮಾಡ್ತಾ ಇದ್ರಂತೆ ಇಬ್ಬರು. ಅವಾಗೆ ಮಂದಹಾಸದಿಂದ ವಸುಂಧರೆಯೊಳಗೆ, ಈ ಭೂಮಿಯೊಳಗೆ ಇಂಥ ಮಂದಿರ ಅಂದರೆ ವೈಕುಂಠದಂಥ ಮಂದಿರ ಇಲ್ಲಿ ರಚಿಸಬೇಕು ಅಂತೇಳಿ ಮನದಲ್ಲಿ ಅಂದ್ಕೊಂಡ್ರಂತೆ. ಅದು ಅಂದ್ಕೊಂಡಿದ್ದೇ ತಡ ಇಲ್ಲಿ ಕಾಂಚಿಯ ಮಂದಿರ ವರದ ತಾನೆಂದು ಮೆರವನೆಂದು ಇಲ್ಲಿ ಬಂದು ಕಾಂಚಿ ಮಂದಿರ ಆಗಲಿ ಅಂಥೇಳಿ ಹೇಳಿದರು. ಜಂಪೆ ತಾಳದೊಳಗೆ ಲೋಕೇಶನಿಂದ ಅಂದರೆ ಬ್ರಹ್ಮನಿಂದ ಅರ್ಚನೆಗೊಂಡ ಇದು ಮಿಗಿಲಾಗಿ ವೈಕುಂಠ ನಗರಕ್ಕೆ ಇದು ಸರಿ ಅಂತ ಎನಿಸ್ಕೊಳ್ತದೆ. ಭೂಲೋಕದೊಳಗಿದು ಚಿತ್ರವಾಗಿ ವಿರಚಿಸಿದ್ದಾರೆ. ಇದರಲ್ಲಿ ಶ್ರೀಕಾಂಚಿ ಎಂಬ ಅಭಿಧಾನದಲ್ಲಿ ಶ್ರೀಕಾಂಚಿ ಎಂಬ ಹೆಸರು ಬಂದಿದೆ. ಇಲ್ಲಿ ವ್ಯಾಸರಾಯರ ಬಗ್ಗೆ ಹೇಳಿದಾಗ ಇನ್ನೊಂದು ವಿಷಯನೂ ಹೇಳಬೇಕು. ವ್ಯಾಸರಾಯರನ್ನ ಭಾಳ ಇದು ಮಾಡ್ತಾರೆ. ವ್ಯಾಸರಾಯರು ಎದಕ್ಕೆ ಇದರೊಳಗೆ ತಂದಿದ್ದಾರೆ ಅಂದರೆ ವಿಷ್ಣು ಕಂಚಿ ಶಿವಕಂಚಿ ಅಂತ ಬರಲಕ್ಕೆ ವ್ಯಾಸರಾಯರೇ ಕಾರಣ ಅಂತ ಹೇಳ್ತಾರೆ. ವ್ಯಾಸರಾಯರು ಒಂದ್ಸರಿ ಹಿಂಗೆ ಜಗಳ ಆಗ್ತಾ ಇರೋ ಕಾಲಕ್ಕೆ ಉಸಿರುಗಟ್ಟಿ ನಾನು ಓಡ್ತೀನಿ, ಎಲ್ಲಿವರೆಗೆ ಉಸಿರು ನಿಲ್ಲಲ್ಲನೋ ಅಲ್ಲಿವರೆಗೆ ವಿಷ್ಣು ಕಂಚಿ, ಎಲ್ಲಿ ಉಸಿರು ನಿಲ್ಲುತ್ತದನೋ ಅಲ್ಲಿ ಶಿವಕಂಚಿ, ಅಲ್ಲಿಂದ ಪ್ರಾರಂಭ ಅಂಥೇಳಿ ಅದನ್ನು ಬೌಂಡ್ರಿ ಮಾಡಿದ್ದೇ ವ್ಯಾಸರಾಯರು ಅಂತ ಹೇಳ್ತಾರೆ. ಅದೇ ಥರ ಇಲ್ಲಿ ಲೋಕೇಶನಿಂದ ಅರ್ಚನೆಗೊಂಬ ಮಿಗಿಲಾಗಿ ವೈಕುಂಠ ನಗರಕ್ಕೆ ಸರಿ ಅನಿಸ್ತಿದ್ದದೆ. ಶ್ರೀಕಾಂಚಿ ಎಂಬ ಹೆಸರು. ಕಾಂಚಿ ಅಂದರೆ ಮಿಡಲ್ ಪಾರ್ಟ್ ಅಂತ ಅರ್ಥ. ಕಾಂಚಿ ಅಂದರೆ ಮಿಡಿಲ್ ಪಾರ್ಟ್, ನಮ್ಮ ದೇಶಕ್ಕೆ ಮಿಡಿಲ್ ಪಾರ್ಟ್ ಆಗಿ ಇದ್ದದ ಅಂತ ಕೂಡ ಅರ್ಥ ಬರುತ್ತೆ. ಶ್ರೀಕಾಂಚಿ ಎಂಬ ಅಭಿಧಾನದಲ್ಲಿ ಲೋಕೇಶಾದ್ಯರು ಅಂತಂದರೆ ಬ್ರಹ್ಮ ಆಮೇಲೆ
ಇವರು ಹರಿಹರಿ ಈಶ್ವರ, ವಾಯುದೇವರು, ಬ್ರಹ್ಮದೇವರು ಇವರೆಲ್ಲರೂ ಲೋಕೇಶಾದ್ಯರು ಪೊಗಳಲ ಆಶ್ಚರ್ಯವಾಗಿ ತನ್ನ ಪೊಗಳ್ತಾ ಇದ್ದಾರೆ ಆಶ್ಚರ್ಯವಾಗಿ. ಅಲೌಕಿಕವೆಂದು ಆಶ್ಚರ್ಯವಾಗಿ ಅಲೌಕಿಕವೆಂದು ತಲೆದೂಗುವಂತೆ. ಲೌಕಿಕವಾಗಿ ಅಂದರೆ ಇಲ್ಲಿ ಭೂಮಿ ಮೇಲೆ ಇದ್ದದ ಅಂತ ಅನ್ಲಾರ್ದಾಗಿ ಅದು ಅಷ್ಟು ಪ್ರೈಸ್ ಮಾಡ್ತಾ ಇದ್ದಾರೆ. ಅನೇಕ ದಿನದಿಂದ ಅಜನಿಂದ ಅರ್ಚನೆಗೊಂಡ ರಾಜ ಈತ, ಬ್ರಹ್ಮನಿಂದ ಅರ್ಚನೆಗೊಂಡಿದಾತ. ಆಮೇಲೆ ಇಂದಿರಾ ಭೂದುರ್ಗಾ ಭಾಗ ಏರ್ಪಾಡಿಸಿ, ಇದು ವೈಕುಂಠ ಅಂತ ಹೇಳಿದ್ದೀವಿ ಅಂದಮೇಲೆ ಶ್ರೀ ಭೂದುರ್ಗ ಇರಲೇಬೇಕು ಅಲ್ಲಿ. ನಾನು ಕಂಚಿ ನೋಡಿಲ್ಲ, ಕಂಚಿ ನೋಡಿದವ್ರಿಗೆ ಗೊತ್ತಿರುತ್ತೆ. ಮೊದಲು ಕೆಳಗೆ ಒಂದು ದಶಪರಿಮಿತ, 18 ದಶಪರಿಮಿತ ಅಂದರೆ 10 ಸ್ಟೆಪ್ಸ್ ಬರ್ತಾವಂತೆ, ಅದು ದುರ್ಗ. ಆಮೇಲೆ 24 ಸ್ಟೆಪ್ಸ್ ಇರ್ತವೆ, ಅದು ಭೂ. ಇನ್ನೂ ಒಂದು 9, 18 ಅಂದರೆ 9, ಅದು ಶ್ರೀ. ಅಂದರೆ ಶ್ರೀ ಭೂದುರ್ಗ ಇದ್ರೇ ವೈಕುಂಠ ಅಂತಾರೆ. ಸೊ ಅಲ್ಲೆಲ್ಲ ಅದು ಇದಾವೆ ಅಂಥೇಳಿ. ಕುಂದಣ ಬಲು ಮಣಿಗಳಿಂದಲಿ ಥಳಿಥಳಿಸಿ, ಇಲ್ಲೆಲ್ಲ ಬಲು ಮಣಿಗಳಿಂದ ಥಳಥಳಿಸ್ತಾ ಇದೆ. ಒಂದೊಂದು ಸೋಪಾನ ಅಂದರೆ ಒಂದೊಂದು ಸ್ಟೆಪ್ಸ್ ಹತ್ಕೊತ ಹೋಗ್ತಾ ಇದ್ರೆ ಮೆಟ್ಟಿ ಪೋಗಲು ಅವನ ಆನಂದಕ್ಕೆ ಸುರರು ವರ್ಣಿಸಲಾರರು. ಅಲ್ಲಿ ಹೋಗಿ ದೇವ್ರನ್ನ ನೋಡಿದ್ರೆ ಆ ಆನಂದಕ್ಕೆ ಸುರರಿಗೆ ವರ್ಣಿಸ್ಲಿಕ್ಕಾಗಲ್ಲಂತೆ. ತಂದು ಕೊಡುವರು ಜ್ಞಾನ ಬಕುತಿ ವೈರಾಗ್ಯವ. ಅಲ್ಲಿ ಹೋಗಿ ಆ ಥರ ನೆನೆಸ್ಕೊಂಡು ಅನುಸಂಧಾನ ಪೂರ್ವಕವಾಗಿ ನಾವಿಲ್ಲಿ ನಡೀತಾ ಇದ್ದೀವಿ. ಇಲ್ಲಿ ದುರ್ಗಾ ಅಂದರೆ ಈಗ ಮೇಲಿಂದ ನೋಡ್ಕೊತಾ ಬರ್ತಾ ಇದ್ರೆ ದುರ್ಗಾ, ಭೂ, ಶ್ರೀದೇವಿ ಈ ಥರ ಅದು ವರ್ಣಿಸ್ಲಿಕ್ಕೆ ಆಗಲ್ಲ. ತಂದು ಕೊಡುವುದು ಜ್ಞಾನ ಬಕುತಿ ವೈರಾಗ್ಯ, ಹಿಂದಾಗುವುದು ತಮೋ ರಾಜಸ ಗುಣಗಳೆಲ್ಲ ಹಿಂದಾಗ್ತವೆ, ಸತ್ವಗುಣ ಬರುತ್ತೆ. ಇಂದಿರಾಪತಿಯ ಸಂದರ್ಶನಕ್ಕೆ ಸಿಂಧುರಾದ್ರಿ ಕಾಂಚಿವರದ ವಿಜಯ ವಿಠಲ ಬಂದಾಡಿದ, ಇಲ್ಲಿ ಬಂದು ಆಡಿದಾನೆ. ಇಲ್ಲೂ ಬಂದು ಆಟ ಆಡಿ ತುತಿಸಿದಕ್ಕೆ ಆಡಿ ಪಾಡಿ ಕುಣಿದಿದ್ದಾನೆ ಅಂಥೇಳಿ. ಮತ್ತು ಧ್ರುವತಾಳದೊಳಗೆ ಸುತ್ತಲೂ ಪಾವನ ಅಂತರಿಕ್ಷಕ್ಕೆ ಎಷ್ಟು ಹೇಗಿದ್ದದ ಅಂದರೆ ಸುತ್ತು ಅಂತರಿಕ್ಷಕ್ಕೆ ಇದ್ದಷ್ಟು ಗಿಡಗಳು, ಸರೋವರಗಳು ನಿರ್ಮಳವಾಗಿ ಚಿತ್ತಕ್ಕೆ ಮನೋಹರವಾಗಿದೆ. ನೋಡ್ಲಿಕ್ಕೆ ಮನಸ್ಸಿಗೆ ಮನೋಹರವಾಗಿ ಅನಿಸ್ತಾ ಇದ್ದದ ಸರೋವರಗಳು, ಗಿಡಗಳು. ಎತ್ತ ನೋಡಿದರತ್ತ ಪ್ರಾಕಾರ ಗೋಪುರ, ಎಲ್ಲಿ ನೋಡಿದರಲ್ಲಿ ಪ್ರಾಕಾರಗಳೇ ಕಾಣಿಸ್ತಾ ಇದ್ದಾವಂತೆ. ಕತ್ತಲೆ ಬಡಿದು ಅಂಜಿಸುತ್ತಿದೆ, ಒಂದೊಂದ್ಸರಿ ಸೂರ್ಯನೇ ಕಾಣಿಸಲ್ಲ ಅಷ್ಟು ಇದು ಇದ್ದಂಗೆ ಕತ್ತಲೆ ಬಡಿದು ಅಂಜಿಸ್ತಾ ಇದ್ದಾವಂತೆ. ಅಲ್ಲಿ ದಿನ 33 ಕೋಟಿ ದೇವತೆಗಳು ನೆರೆದು, ಅಲ್ಲಿ 33,000 ಕೋಟಿಗಳು ದೇವತೆಗಳು ಬಂದು ಕಾಯ್ತಾ ಇರ್ತಾರಂತೆ. ಚಿತ್ತವರಾಧೆಂದು ಪೇಳುತ್ತಿದೆ, ಅಲ್ಲಿ ಬಂದು ಕೂತು ಪೂಜೆ ಮಾಡ್ತಾರೆ. ಎತ್ತಿ ಪಿಡಿದ ಪತಾಕಿ, ಅಲ್ಲಿ ದೇವತೆಗಳು ಪತಾಕಿ ಅಂದರೆ ಫ್ಲಾಗ್ ಅಂತಾರೆ, ಅದನ್ನು ಹಿಡಿದಿರ್ತಾರಂತೆ ಹಿಂದೆ. ಸೂರ್ಯ ನಾನಾ ಮುತ್ತಿನ ಸತ್ತಿಗೆ ಅಂದರೆ ಅದೊಂದು ಹಾರ್ಟ್ ಶೇಪ್ನಾಗಿರುತ್ತೆ, ಅದು ಪೀಠಕ್ಕೆ ಇಟ್ಟಿರ್ತಾರೆ, ಅದನ್ನು ಹಿಡ್ಕೊಂಡಿರ್ತಾರೆ. ಒಂದು ಕಡೆ ಊರ್ವಶಿ ರಂಭಾದಿಗಳು ತೈ ತೈ ಅಂತೇಳಿ ಕುಣಿತಾ ಇರ್ತಾರೆ ದೇವರ ನಾಮಸ್ಮರಣೆ ಮಾಡ್ಕೋತಾ. ಅಲ್ಲೇ ಅದೇ ಜಾಗದಾಗೆ ಜತ್ತಾಗಿ ಸ್ವರದಿಂದ ತುಂಬುರು ನಾರದರು ಇತ್ತಂಡ ಈ ಕಡೆ ಬಗಲು ಇನ್ನೊಂದು ಕಡೆ ಹಾಡಾಡ್ತಾ ಇರ್ತಾರೆ. ಅಂದರೆ ಅಲ್ಲಿ ದೇವರ ಸಭಾಮಂಟಪ ನಡೀತಾ ಇದೆ, ವೈಕುಂಠ ಇದೆ. ಇಲ್ಲಿ ವೈಕುಂಠದಾಗ ದೇವರು ಕೂತಿದ್ದಾನೆ, ಇಲ್ಲಿ ಒಬ್ರು ಪತಾಕಿ ಹಿಡಿದಿದ್ದಾರೆ, ಒಬ್ರು ಇದು ಮಾಡ್ತಾ ಇದ್ದಾರೆ. ದೇವತೆಗಳೆಲ್ಲ ನಿಂತ್ಕೊಂಡು ದೇವ್ರಿಗೆ ಸೇವೆಗಳು ಸಮರ್ಪಣೆ ಮಾಡ್ತಾ ಇದ್ದಾರೆ. ರಂಭಾ, ಊರ್ವಶಿ, ಮೇನಕ ಅಲ್ಲಿ ಕುಣಿದಾಡ್ತಾ ಇದ್ದಾರೆ. ತೈ 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 ಅಂಥೇಳಿ ದೇವರ ನಾಮಸ್ಮರಣೆ ಮಾಡ್ತಾ 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 ಪರವಶರಾಗಿ ದೇವರಿಗೆ ಒಪ್ಪಿಸ್ತಾ ಇದ್ದಾರೆ ತಮ್ಮನ್ನ. ಅದೇ ಥರ ನಾರದ, ತುಂಬುರರು ದೇವರ ನಾಮಸ್ಮರಣೆ ಮಾಡ್ತಾ ಇದ್ದಾರೆ. ಇಲ್ಲಿ ದೈತ್ಯರಿಗೆ ಇಲ್ಲಿ ಬಹಳ ಹೆದರಿಕೆ ಆಗತ್ತೆ ಅಂತೆ ಇಲ್ಲಿ ಬಂದಾಗೆ. ಆಮೇಲೆ ರೂಪಕ ತಾಳದೊಳಗೆ ಚತುರಾಶ್ಯಾದಿಗಳು ಬ್ರಹ್ಮಾದಿ ದೇವತೆಗಳು ಚತುರತನದಲ್ಲಿ ಚತುರಯುಗದಲ್ಲಿ ಚತುರ ತಪವ ಮಾಡಿ 4 ಯುಗದಾಳ್ಗೆ ದೊಡ್ಡ ತಪಸ್ಸು ಮಾಡಿ ಚತುರ ಪೆಸರನ್ನಲ್ಲಿ 4 ಹೆಸರಿದ್ದಾವೆ ಇಲ್ಲಿ. ಹಾಗೆ ತಿಮ್ಮಪ್ಪನಿಗೆ 4 ಹೆಸರಿದ್ದಾವೆ ಇದಕ್ಕೆ ಕ್ಷೇತ್ರಕ್ಕೆ. ಇಲ್ಲಿ ಕೂಡ
ಒಂದು ಅನಂತಾದ್ರಿ ಅಂತ ಕರೀತಾರೆ, ಒಂದು ಬ್ರಹ್ಮಾದ್ರಿ ಅಂತ ಕರೀತಾರೆ. ಬ್ರಹ್ಮದೇವರು ಪೂಜೆ ಮಾಡಿ ಹೋಮ ಮಾಡಿ ಅದೇ ಯಜ್ಞ ಮಾಡಿದದಕ್ಕೆ ಒಳಗ್ಲಿಂದ ಉದ್ಭವ ಆಗಿದ್ದದಕ್ಕೆ ಬ್ರಹ್ಮಾದ್ರಿ ಅಂತ ಕರೀತಾರೆ. ಹಸ್ತಗಿರಿ ಅಂತ ಕರೀತಾರೆ, ಯಾಕಂದರೆ ಇಲ್ಲಿ ಇಂದ್ರದ್ಯುಮ್ನ ರಾಜನಿಗೆ ಶಾಪ ಪರಿಹಾರ ಆಗಿದ ಜಾಗ ಅಂಥೇಳಿ ಹಸ್ತಗಿರಿ ಅಂತಲೂ ಕರೀತಾರೆ. ಜೀವಗಿರಿ ಅಂತ ಕರೀತಾರೆ. ಜೀವಗಿರಿ ಅಂತಂದರೆ ಬೃಹಸ್ಪತಿ ಆಚಾರ್ಯರಿಗೆ ಒಂದ್ಸರಿ ಶಾಪ ಕೊಟ್ಟಿರ್ತಾರೆ. ಆ ಶಾಪ ಪರಿಹಾರ ಆಗಿದ್ದು ಇಲ್ಲೇ. ಶಾಪ ಕೊಟ್ಟು ಇಲ್ಲಿ ನೀನು ಇದರಾಗಿ ಹೋಗಿ ಜನ್ಮ ಹೊತ್ತಬೇಕು ಅಂದರೆ ಇಲ್ಲಿ ಬಂದು ಜನ್ಮ ಹೊತ್ತಾಗೆ ಇಲ್ಲಿ ದೇವರು ಬಂದು ಶಾಪ ಪರಿಹಾರ ಆಗತ್ತೆ ಇಲ್ಲಿ. ಅದಕ್ಕೆ ಜೀವಗಿರಿ, ಬೃಹಸ್ಪತಿ ಆಚಾರ್ಯರಿಗೆ ಇನ್ನೊಂದು ಹೆಸರು ಜೀವಗಿರಿ ಅಂತ ಹೇಳಿ ಕರೀತಾರೆ. ಪರ್ವತದಿಂದ ಎನಿಸುತ್ತಾ ಕ್ಷಿತಿಯ ಜನರಿಗೆ ಗತಿಯ ಕರುಣಿಸುತ್ತಿಪ್ಪ, ಗತಿ ಕೊಡ್ತಾ ಇದ್ದಾನೆ, ಎಲ್ಲಿ ಮೋಕ್ಷ ಕೊಡ್ತಾ ಇರೋದು. ಪತಿತ ಪಾವನ ಕಾಂಚೀಪತಿ ವರದರಾಜ ವಿಜಯ ವಿಠಲ ಭೋಜ ಸತತ ನೆರೆವ ನಮಿತರೆ, ಸತತ ನೆರೆತಾನೆ, ಯಾವಾಗೇ ನಮಿತರ ಹೃದಯದಲ್ಲಿ ಸದಾ ಇರ್ತಾನೆ. ಆಮೇಲೆ ಜಂಪೆ ತಾಳದೊಳಗೆ ಬಣ್ಣಿಸಲೆನ್ನಳವೇ ಬಕುತರ ಆಧೀನ, ಬಕುತರ ಆಧೀನ ಬಕುತರ ಆಧಾರ, ಬಕುತರಿಗೆ ಆಧಾರ ನೀನು, ನಿನಗೇನಂತ ಬಣ್ಣಿಸಬೇಕು. ಹೆಣ್ಣು ಶಿಶುವಿನ ಬಾಲಕನ ಮಾಡಿದ, ಇಲಾದೇವಿನ ಬಾಲಕನ ಮಾಡಿದ್ದು. ಆಮೇಲೆ ಮುನ್ನೆ ಸೂಳಿಗೆ, ಪಿಂಗಳ ಅಂಬೋ ಸೂಳಿಗೆ ಪ್ರತಿ ವರ್ಷ ದಯದಿಂದ ಒಲಿದು ಚನ್ನ ರೂಪದಿಂದ ಸಂಚರಿಸ್ತಿದ್ನಂತೆ. ಆಮೇಲೆ ಮನ್ನೆ ರಾವುತರಾಯಿ ಹೆಜ್ಜೆ ಹೆಜ್ಜಿಗೆ ಒಂದು ಇದು ಆಗಿ ನಮಗೆ ಹೆಜ್ಜೆ ಹೆಜ್ಜಿಗೆ ಮುಷ್ಟಿ ಹೊನ್ನು ಅಂದರೆ ಒಂದು ಕೈ ತುಂಬ ಮುಷ್ಟಿಯಷ್ಟು ಬಂಗಾರ ಕೊಡ್ತಾನಂತೆ ತನ್ನ ನಂಬಿದಂಥವರಿಗೆ. ಶಾರಣ್ಯರಾದವರಿಗೆ ಒಂದು ಗಳಿಗೆ ಕೂಡ ಬಿಡಲಾರ್ದಾಗಿ ಕೊಡ್ತಾನೆ. ಬಂಗಾರ ಅಂದರೆ ಆ್ಯಕ್ಚುಲ್ ಆ ಬಂಗಾರ ಅಲ್ಲ. ಈಗ ನಮ್ಮದ್ರೊಳಗಿರೋದು 3 ರೂಪಗಳು, ಪ್ರಾದೇಶ, ಮೂಲೇಶ, ಅಗ್ರೇಶ ಅಂಥೇಳಿ. ಅಗ್ರೇಶ ನಮ್ಮ ಮುಷ್ಟಿಯಷ್ಟು ಇರ್ತಾನೆ ಅಂತ ಹೇಳ್ತೀವಿ. ಸೊ ಆ ಅಗ್ರೇಶ ನಾಮ ಪರಮಾತ್ಮನ ನಮಗೆ ತೋರಿಸ್ತಾನೆ ಅಂಥೇಳಿ. ಪುಣ್ಯಕೋಟಿರಾಯ, ಪುಣ್ಯಕೋಟಿ ರಾಜ, ದೇವರ ಮಂದಿರ ಇರೋ ಜಾಗನ್ನ ಪುಣ್ಯಕೋಟಿ ಅಂತ ಕರೀತಾರೆ. ಅಂತ ಪುಣ್ಯಕೋಟಿ ರಾಜ, ಅಮಿತ ತೇಜ, ಪುಣ್ಯಕ್ಷೇತ್ರ ಕಾಂಚಿ ವರದ ರಾಜ, ಕಣ್ಣಿಗೆ ತೋರಲು ಮಣಿವೆ ಕುಣಿವೆ ದಣಿವೆ. ಒಂದು ಸರಿ ಆ ಕಾಂಚಿ ವರದ ರಾಜನ ಹತ್ರ ಹೋಗಿ ದರ್ಶನ ಮಾಡಿಕೊಂಡ್ರೆ ತಲೆಬಾಗಿ ನಮಿಸಿ ನಾವು ಕುಣಿದು ದಣಿತೀವಂತೆ. ಅಂದರೆ ನಮ್ಮ ಸಕಲ ಇಂದ್ರಿಯಗಳನ್ನು ವ್ಯಾಪಾರಗಳು ನೀನೇ ಮಾಡಿಸ್ತಾ ಇದ್ದಿ ಸ್ವಾಮಿ ಅಂತ ಹೇಳಿ ಅದನ್ನು ಕುಣಿಯೋದು. ಅಂದರೆ ನೀನು ಬಿಟ್ಟು ಯಾರು ಇಲ್ಲ ಅಂತ ಹೇಳ್ಕೊಬೋದು. ಅದೇ ಹೇಳ್ತಾ ಹೇಳ್ತಾ ದಣಿತೀವಿ ಅಂತೆ. ಅದು ಪಾಂಚಜನ್ಯ, ಚಕ್ರಗದಾ, ಅಭಯಹಸ್ತ ಇವೆಲ್ಲ ದೇವರು ಹಿಡ್ಕೊಂಡಿರೋದು. ಕಂಚಿಯ ವರದ, ಹಿಮಂತದ ರಾಜ, ಪರ್ವತದ ರಾಜ ಆತ. ಪ್ರಪಂಚದಲ್ಲಿ ಲೋಕ ವಂಚಿಸುವ ಅಂದರೆ ಕಲೆ ಇಲ್ಲದ ರಾಜ. ಚಂದ್ರ ಅಂದರೆ ಚಂದ್ರ, ಮೃಗಲಾಂಛನ, ಮೃಗಲಾಂಛನ ಅಂದರೆ ಚಂದ್ರದಂಥ ತಿಲಕ ಇಟ್ಕೊಂಡಿದ್ದಾನಂತೆ. ಎದುರಿಗೆ ಕಾಣಿಸೋ ಕಂಚಿ ವರದರಾಜ ಅಲ್ಲ, ಆ ಏನು ವಿಗ್ರಹ ಇದೆ, ವಿಗ್ರಹದೊಳಗೆ ಕಾಂಚಿ ವರದರಾಜ ವಿಜಯದಾಸರಿಗೆ ಕಾಣಿಸಿದ್ದಾರೆ. ಅಲ್ಲಿ ಚಂದ್ರನಂತ ತಿಲಕ ಇಟ್ಕೊಂಡಿದ್ದಾನೆ. ಕಾಂಚಿ ಧಾಮನೆ ವಿರಂಚಿಗಿರಿಯ ವಾಸ ಅಂತ ಹೇಳಿದ್ದಾರೆ, ಅಂದರೆ ಬ್ರಹ್ಮಗಿರಿಯ ವಾಸ ಅಂಥೇಳಿ. ಕಾಂಚಿ ವರದರಾಜ ವಿಜಯ ವಿಠಲ ಪಾಂಚಶ್ಯ ವಿನುತ ಅಂದರೆ ರುದ್ರದೇವರಲ್ಲಿಂದ ಸ್ಮರಣೆ ಮಾಡಿಸ್ಕೊಂಡಿದ್ದಾತ. ವಿರಂಚಿಯ ತಾತ, ಬ್ರಹ್ಮದೇವರ ತಂದೆ ಅಂಥೇಳಿ. ವರದ ಅನಂತ ಸರೋವರದ ತೀರದ ಕರಿವರದ ಅಂದರೆ ಈ ನಿನ್ನ ಶಾಪ ವಿಮೋಚನ ಮಾಡಿದಾತ. ರಾಜ ಜೀವವರದ, ಬೃಹಸ್ಪತಿ ಆಚಾರ್ಯಗೆ ವರದಾತ, ವರಗಳು ಕೊಟ್ಟಾತ. ಅಂಬರೀಷ ವರದ, ಅಂಬರೀಷರು ಕೂಡ ಇಲ್ಲೇ ತಪಸ್ಸು ಮಾಡಿದ್ದು. ಫಣಿ ವರದ, ಅನಂತಗಿರಿ ಅಂತ ಹೇಳ್ತೀವಿ, ಅನಂತ ವರದ. ಸುಖ ಸುರಿತಾ ಇದ್ದಾನೆ ಇಲ್ಲಿ. ಮೆರೆದ ಜಗದ ಕೂಡ ನೆರೆದ ದುರುಳರ ಜರಿದ ಅಂದರೆ ಕೆಟ್ಟೋರ್ನ, ಅಂದರೆ ರಾಕ್ಷಸರನ್ನ, ಕೆಟ್ಟೋರ್ನ ಎಲ್ಲನ್ನ ಹರಣ ಮಾಡ್ತಾನೆ, ಕೆಟ್ಟ ಬುದ್ಧಿಗಳನ್ನ, ದುರಿತ ಪಾಶಗಳನ್ನೆಲ್ಲ ಓಡಿಸ್ತಾನೆ, ನಾವು ಮಾಡಿದ ಪಾಪಗಳನ್ನೆಲ್ಲ ಓಡಿಸ್ತಾನೆ. ಪರಮಾಧರದ ಕಾಂಚಿ ವರದ ವಿಜಯ ವಿಠಲ ದುರಧೀರ ವೈಕುಂಠಪುರ ಅರಶಿಗಂಗಾ, ವೈಕುಂಠಪುರದ ಅಲ್ಲಿ ಇದ್ದಾತ, ಇಲ್ಲಿ ಇದ್ದಾತ. ಈ ಸೊಬಗು, ಈ ಸೊಂಪು, ಈ ಸೊಬಗು, ಇವೆಲ್ಲ ಈ ಭಂಗಿ, ಇಲ್ಲಿ ನಿಂತಿದ್ದಾತ, ಈತನ ಕಣ್ಣು, ಈತನ ಕಾಂತಿ, ಈ ಸೌಭಾಗ್ಯ, ಈ ಮಹಿಮೆ, ಈತನ ಲೀಲೆ ಏನಂತ ಹೇಳಬೇಕು. ಅದು ಯಾತ್ರೆ ಮಾಡಿದರೆ ಇದು ಸುಲಭದ ಯಾತ್ರೆ, ಇವೆಲ್ಲ ತಿಳ್ಕೊಂಡು ಮಾಡೋ ಯಾತ್ರೆ ಸುಲಭದ ಯಾತ್ರೆ. ದೇಶದೊಳಗೆ ಕಾಣೆನೋ, ಎಲ್ಲೋ ವೈಕುಂಠಕ್ಕೆ ಹೋಗೋದು ಬೇಕಿಲ್ಲ, ಇಲ್ಲೇ ನಿಂತ್ಕೊಂಡು ನಾವು ಹತ್ತೋ ಕಾಲಕ್ಕೆ
ಒಂದು ಈ ಕಡೆ ಸ್ಟೆಪ್ ಶ್ರೀ ಭೂ ದುರ್ಗಾ ಇವೆಲ್ಲ ಇದ್ದಾವೆ. ಇದಿಷ್ಟು ವೈಕುಂಠದೊಳಗೆ ದೇವರು ಕೂತಿದ್ದಾನೆ. ಈ ಕಡೆ ರಂಭಾ ಊರ್ವಶಿ ಅವರು ನರ್ತನೆ ಮಾಡ್ತಾ ಇದ್ದಾರೆ. ಈ ದೇವಾನ್ ದೇವತೆಗಳು ಛತ್ರ ಚಾಮರಗಳು ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ. ಈ ಕಡೆ ನಾರದರು ಅವರೆಲ್ಲರೂ ಹಾಡುಗಳು ಹಾಡಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಇಷ್ಟು ಅನ್ಕೊಂಡ್ರೆ ಇದು ಸುಲಭದ ಯಾತ್ರೆನೇ. ದೇಶದೊಳಗೆ ಕಾಣೆನೋ ಕಾಶಿಗಿಂತ ಅಧಿಕ ಫಲ ಕೊಡ್ತದೆ. ಇಲ್ಲಿ 1000 ಪಾಲು ಅಧಿಕ ಫಲ ಕೊಡ್ತದ. ಇದಕ್ಕೆ ಸಾಸಿವೆಯಷ್ಟು ಕೂಡ ಡೌಟ್ ಇಲ್ಲ. ಶ್ರೀಶ ಕಾಂಚಿ ವರದ ದೋಷನಾಶ ವಿಜಯ ವಿಠಲನು ವಾಸವಾಗಿ ಪುರಂದರದಾಸರ ಮಗನ ಮಧ್ವಪತಿ ವಿಠಲ ವಿಜಯದಾಸರ ಹಿಂದಿನ ಜನ್ಮದೊಳಗೆ ಮಧ್ವಪತಿ ವಿಠಲರಿಗೆ ಅಪಮೃತ್ಯು ಬಂದಾಗೆ ಅದನ್ನ ಅಲ್ಲಿ ಪರಿಹಾರ ಮಾಡಿರ್ತಾರೆ ಕಾಂಚಿ ವರದರಾಜ. ಅದು ಹೇಳಿದ್ದು. ವೇಗಾವತಿಯ ತೀರದೊಡೆಯನೇ ವೈಕುಂಠಧಾಗಾರ ವಿಜಯ ವಿಠಲ ಕಾಂಚಿ ವರದಯ್ಯ. ವೇಗಾವತಿ ಸರಸ್ವತಿ ನದಿ ತೀರದಲ್ಲಿ ಇದ್ದ ವೈಕುಂಠದಾಗಿದ್ದಾತ ನಮ್ಮಪ್ಪ ಕಂಚಿ ವರದರಾಜ. ವರಗಳ ಕೊಡುತ್ತಾ ಇರ್ತಾನೆ, ಸದಾ ವರಗಳ ಕೊಡ್ತಾ ಇರ್ತಾನೆ. ಅದಕ್ಕೆ ವರದ ರಾಜ ಅಂತಲೇ ಕರೀತಾರೆ. ವರಗಳ ಕೊಡೋದು ಎಲ್ಲ ದೇವತೆಗಳು ವರಗಳು ಕೊಡ್ತಾರೆ, ಅವರಿಗೆ ಕೂಡ ವರಗಳ ಕೊಡೋ ಆತ. ಅದಕ್ಕೆ ವರಗಳ ಕೊಡೋ ದೇವತೆಗಳಿಗೆ ಕೂಡ ವರಗಳ ಕೊಡೋ ಆತ ಅಂಥೇಳಿ ಕಾಂಚಿ ವರದ ರಾಜ ಅಂಥೇಳಿ ಕರೀತಾರೆ. ಇದು ಎಷ್ಟು ನನಗೆ ಅರ್ಥ ಆಗಿದೆ. ನಮ್ಮ ಗುರುಗಳ ಉಪನ್ಯಾಸಗಳು ಅವು ಇವು ಕೇಳಿದ ಮೇಲೆ ನನಗೆ ಅರ್ಥ ಆಗಿದಷ್ಟು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಜೈ ವಿಜಯರಾಯ.